ಲೈಫ್ ಲಾಂಗ್ ಇದ್ರೂ ₹1 ಸಿಗಲ್ಲ ಗುರು. ಈ ಕತೆಗಳು ಹೊಡೆಯಂಗಿಲ್ಲ. ಇಲ್ಲಿಗೆ ಬಂದ್ಮೇಲೆ ಪೇಮೆಂಟ್ ಅಂತೂ ಹೇಳ್ಸಕ್ಕಾಗಲ್ಲ. ನಾಟಕದಲ್ಲಿ ಅವಕಾಶ ಸಿಕ್ಕಿದ್ರು ಅವಕಾಶನ ಕಳ್ಕೊಂಡ್ಬಿಡ್ತಾರೆ. ರಂಗಭೂಮಿ ಕಲಾವಿದ್ರು ಕತೆನೇ ಇಷ್ಟು. ಸುಂದರ ಸಾಂಸಾರಿಕ ಕಾಮಿಡಿ ನಾಟಕ ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ಸ್. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ದಾಸ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲ ನೋಡಿ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ಮಲ್ಲತ್ತಳ್ಳಿ ಕಲಾಗ್ರಾಮದಲ್ಲಿ ನಮ್ಮದೇ ಆ ತಂಡದ ಡ್ರಾಮಾ ನಡೀತಾ ಇದೆ. ಸಂಜೆ 7 ಗಂಟೆಗೆ ಶೋ ಇರೋದು. ಸೊ ನಮ್ಮ ತಂಡದ ಹೆಸರು ಬಂದು ಅಂತರಂಗ ಬಹಿರಂಗ ಅಂತ. ಇವತ್ತು ಸಂಜೆ 7 ಗಂಟೆಗೆ ಶೋ ಇದೆ, ಮಿಸ್ಟರ್ ರಾವ್ ಅಂಡ್ ಅಸೋಸಿಯೇಟ್ ಅಂತ. ಹೋಗ್ತಾ ಇದ್ದೀನಿ ಗುರುವೆ. ಸೊ ಲಾಸ್ಟಲ್ಲಿ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ಲೇಟ್ ಆಯಿತು ಅಂತ. ಸೊ ಈ ಸತಿ ಹಂಗೆ ಆಗೋದೇ ಇಲ್ಲ. ಯಾಕೆ ಅಂದರೆ 7 ಗಂಟೆಗೆ ಇರೋ ಶೋಗೆ 3 ಗಂಟೆಗೆ ಮನೆ ಬಿಟ್ಟಿದ್ದೀನಿ. ಲೇಟ್ ಆಗಬಾರ್ದಲ್ಲ, ಅಲ್ಲೋಗಿ ಸ್ವಲ್ಪ ಕೆಲಸ ಇರುತ್ತೆ, ಕೆಲಸಗಳು ಕೂಡ ಮಾಡಬೇಕು. ಅದರಿಂದ ಬೇಗ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರ್ಯಾರು ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಕಮೆಂಟ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಇವತ್ತೊಂದು ಸ್ವಲ್ಪ ವೀಡಿಯೋಸ್ನ ನಿಮಗೆ ಡ್ರಾಮಾದಲ್ಲಿ ತೆರೆ ಹಿಂದೆ ಏನೇನು ಮಾಡ್ತೀವಿ ನಾವು ಶೋಗಿಂತ ಮುಂಚೆ ಏರ್ಪಟ್ಟೆ ಆಗಿರ್ಬೋದು, ಅಥವಾ ಯಾವ ರೀತಿ ಪ್ರಿಪೇರ್ ಆಯ್ತೀವಿ, ಮತ್ತು ಸೆಟ್ ಯಾವ ರೀತಿ ಅರೇಂಜ್ ಮಾಡ್ತೀವಿ, ಥಿಯೇಟರ್ ಯಾವ ರೀತಿ ಅರೇಂಜ್ ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಜವಾಗ್ಲೂ ರಂಗಭೂಮಿ ಕಲಾವಿದ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಗೊತ್ತಾ, ಇಲ್ಲಿ ಲೈಫ್ ಲಾಂಗ್ ಇದ್ರೂ ₹1 ಸಿಗಲ್ಲ ಗುರು. ₹1 ಸಿಗಲ್ಲ. ಈ ಫಿಲಮ್ ಇಂಡಸ್ಟ್ರಿಗೆಲ್ಲ ಹೋಗ್ಬಿಟ್ರೆ ನಿಮಗೆ ಸ್ಟಾರ್ಟಿಂಗ್ ದುಡ್ಡಿಲ್ಲ ಅಂದ್ರೂ ಒಂದು ಸ್ವಲ್ಪ ಕ್ಲಿಕ್ ಆಯಿತು ಅಂದರೆ ದುಡ್ಡು ಬಂದ್ಬಿಡುತ್ತೆ. ಆದರೆ ಈ ರಂಗಭೂಮಿ ಕಲಾವಿದ್ರು ಇದ್ರಲ್ಲ, ಲೈಫ್ ಲಾಂಗು ನೀನು ಬರೀ ನಾಟಕ ಮಾಡ್ಕೊಂಡೆ ಕಳಿಬೇಕಾ ಹೊರತು ಪೇಮೆಂಟ್ ಅಂತೂ ಹೇಳ್ಸೋಕ್ಕಾಗಲ್ಲ. ಯಾಕೆ ಅಂದರೆ ಒಂದು ಥಿಯೇಟ್ರು ಬಾಡಿಗೆಗೆ ತಗೋಬೇಕಾ, ಒಂದಿನ ಥಿಯೇಟ್ರು ಬಾಡಿಗೆ ತಗೊಂಡ್ರೆ 250-300 ಸೀಟ್ ಇದ್ದರೆ ಫುಲ್ ಆದರೆ ಏನೋ ವರ್ಕೌಟ್ ಆಗುತ್ತೆ, ಪರವಾಗಿಲ್ಲ ಅನ್ಬೋದು. ಕೆಲವೊಂದು ಥಿಯೇಟ್ರು ಚಿಕ್ಕ ಇರ್ತವೆ, ಅಂಥ ಥಿಯೇಟ್ರು ಫುಲ್ ಆದರೂ ಕೂಡ ವರ್ಕ್ ಆಗಲ್ಲ. ಅದಕ್ಕೆ ಬನ್ನಿ ಇವತ್ತು ಹೆಂಗಿರುತ್ತೆ ನೋಡ್ರಂತೆ, ಬ್ಯಾಕ್ ಸ್ಟೇಜ್ ವರ್ಕ್ ಏನೇನು ಇರುತ್ತೆ ಅಂತೆಲ್ಲ. ನಿಜವಾಗ್ಲೂ ಹೇಳಬೇಕು ಅಂದರೆ ಈ ರಂಗಭೂಮಿ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಾರಲ್ಲ, ಸುಮ್ಮನೆ ತಮಾಷೆ ಅಲ್ಲ ಗುರು. ನಾನೇ ಬಿಟ್ಬಿಟ್ಟಿದ್ದೀನಿ ಇವಾಗ. ಸುಮ್ಮನೆ ಅವಾಗವಾಗ ಅಷ್ಟೇ ಹೋಗ್ತಾ ಇದ್ದೀನಿ, ಬೇರೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ₹1 ಸಿಗಲ್ಲ. ಸೊ ಕಮಿಟ್ಮೆಂಟ್ಗಳು ಜಾಸ್ತಿ ಇರ್ತವೆ. ಏನು ಕಮಿಟ್ಮೆಂಟ್ಗಳೇ ಇಲ್ಲಪ್ಪ ಅಂದರೆ ಬೇಕಾದ್ರೆ ಆರಾಮಾಗಿ ಲೈಫ್ ಲಾಂಗ್ ಇರ್ಬೋದು ಇದರಲ್ಲೇ. ಬಟ್ ಆದರೂ ಕೆಲವೊಬ್ಬರು ಛಲ ಹಠ ಬಿಡೋದೇ ಇಲ್ಲ. ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ 5 ವರ್ಷದ ಮೇಲೆ ಆಯಿತು ಅನಿಸುತ್ತೆ. ನಾನು ನೋಡ್ತಾವಿಂದ ಕಟ್ತಾನೆ ಅವರೇ ಗುರು ಈ ಬ್ರಿಡ್ಜ್ನ. ಸೊ ಎಷ್ಟೋ ಜನ ಡ್ರಾಮಾ ನಾಟಕ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಇನ್ನೆಷ್ಟೋ ಜನ ನಾಟಕದಲ್ಲಿ ಅವಕಾಶ ಸಿಕ್ಕಿದ್ರೂ ಅವಕಾಶನ ಕಳ್ಕೊಂಡ್ಬಿಡ್ತಾರೆ. ಯಾಕೆಂದರೆ ಕಮಿಟ್ಮೆಂಟ್ಗಳು ಇರ್ತವೆ. ಡೈಲಿ ಬರೋದಕ್ಕಾಗಲ್ಲ, ರಿಹರ್ಸಲ್ ಮಾಡೋದಕ್ಕಾಗಲ್ಲ. ಸೊ ಎವ್ರಿ ಡೇ ನಾವು ಇಲ್ಲೊಂದು ನಾಟಕ ಮಾಡ್ತಾಯಿದ್ದೀವಿ ಅಂದರೆ ಪ್ರತಿದಿನ ಬರಬೇಕು, ರಿಹರ್ಸಲ್ ಮಾಡಲೇಬೇಕು. ಅದು ಕಂಪಲ್ಸರಿ ಇದ್ದೇ ಇರುತ್ತೆ. ನೀವು ಕತೆಗಳು ಹೊಡೆಯಂಗಿಲ್ಲ. ಇಲ್ಲಿಗೆ ಬಂದಮೇಲೆ ನನಗೆ ಕೆಲಸ ಐತೆ, ನನಗೆ ಅದೈತೆ ಇದೈತೆ ಅಂತ ಹೇಳಂಗೆ ಇಲ್ಲ. ಸೊ ಇಲ್ಲಿಗೆ ಟೈಮ್ ಕೊಡ್ತಾ ಇದ್ದೀವಿ ಅಂದರೆ ಕಂಪ್ಲೀಟ್ ಟೈಮ್ ಇಲ್ಲಿ ಕೊಟ್ಬಿಡ್ಬೇಕು. ಇಲ್ಲಿ ಪೇಮೆಂಟ್ ಇರಲ್ಲ. ಮೇನ್ ಅದೊಂದು ಪ್ರಾಬ್ಲಮ್ಮು. ಪೇಮೆಂಟ್ ಇದ್ದರೆ ನನ್ನ ಪ್ರಕಾರ ತುಂಬ ಜನ ಇರ್ತಾರೆ ಈ ಫೀಲ್ಡಲ್ಲಿ. ಸೊ ಪೇಮೆಂಟ್ ಇರಲ್ಲ. ನೀವು ಎಷ್ಟೇ ವರ್ಷ ಇದ್ರೂ ಇಲ್ಲಿ ಪೇಮೆಂಟ್ ಸಿಗೋಲ್ಲ. ರಂಗಭೂಮಿ ಕಲಾವಿದ್ರು ಕತೆನೇ ಇಷ್ಟು. ಸೊ ಇಲ್ಲಿ ಪೇಮೆಂಟ್ ಇರಲ್ಲ. ನಮ್ಮದೇ ಹೊಂಟೋಗಿರುತ್ತೆ ಪೇಮೆಂಟು ಸ್ವಲ್ಪ ಬೇಕಾರೆ. ಅಷ್ಟಲ್ಲಿ ಕಮಿಟ್ಗಳು ತುಂಬ ಇರ್ತಾವಲ್ಲ, ಅಂಥವ್ರು ಯಾರೂ ಬರೋಕ್ಕಾಗಲ್ಲ. ಬರ್ತಾರೆ, ಬರೋಕ್ಕೆ ಆಗಲ್ಲ ಅಂತಲ್ಲ, ಕಷ್ಟಪಡೋರು ಇದ್ದಾರೆ ಇವಾಗ್ಲೂ. ಕೆಲಸಕ್ಕೂ ಹೋಗ್ತಾರೆ, ಕೆಲಸದಿಂದ ಬಂದು ಇಲ್ಲಿ ರಿಹರ್ಸಲ್ಗೂ ಬರ್ತಾರೆ. ಆ ಥರ ಕಷ್ಟಪಡೋರು ತುಂಬ ಜನ ಇದ್ದಾರೆ ಇನ್ನೂ. ಇವಾಗ ನಾನು ನೋಡಿ ಬರ್ತಾಯಿಲ್ಲ, ರಿಹರ್ಸಲ್ ಮಾಡೋಕ್ಕಾಗಲ್ಲ, ಬರೋಕ್ಕಾಗಲ್ಲ, ಟೈಮ್ ಕೊಡೋಕ್ಕಾಗಲ್ಲ ರಿಹರ್ಸಲ್ಗೆ. ಪ್ರತಿದಿನ ಬರೋಕ್ಕಾಗಲ್ಲ. 0 ಕಮಿಟ್ಮೆಂಟ್ಗಳಿದ್ರೆ ಆರಾಮಾಗಿರ್ಬೋದು ಇಲ್ಲಿ. ಬಟ್ ನಾನು ನೋಡ್ದಂಗೆ ತುಂಬ ಕಡಿಮೆ ಬರ್ತಾರೆ, ಹೋಯ್ತಾರೆ ಈ ಫೀಲ್ಡಲ್ಲಿ. ಇದೇ ಥಿಯೇಟ್ರು ಇದೇನಾ? ಹಾಯ್, ಹೇಳ್ರಪ್ಪ.
ಈ ದಿನ ಕಲಾಗ್ರಾಮದಲ್ಲಿದ್ದೀವಿ. ಸುಂದರ ಸಾಂಸಾರಿಕ ಕಾಮಿಡಿ ನಾಟಕ ಮಿಸ್ಟರ್ ರಾವ್ ಆ್ಯಂಡ್ ಅಸೋಸಿಯೇಟ್ಸ್. ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀಯ? ಮಿಸ್ಟರ್ ರಾವ್ ಆ್ಯಂಡ್ ಅಸೋಸಿಯೇಟ್ಸ್ ನಾಟಕ ಈಗಾಗಲೇ ಜನಪ್ರಿಯ ನಾಟಕ. ಈಗಾಗಲೇ 18ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ಕಂಡು ತುಂಬ ಮುನ್ನುಗ್ಗುತ್ತಿರುವಂತಹ ನಾಟಕ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ.